ಮನೆ ಒಳ್ಳೆ ಚೆನ್ನಾಗೈತೆ ಮವ. ಅಲ್ಲಿಗೂ ಹೋಗಿದ್ದೆ, ಮನೆ ನೋಡಿದೆ, ಅದು ಚೆನ್ನಾಗಿತ್ತು. ಅದು ಚೆನ್ನಾಗೈತಲ್ಲ ಮವ. ಇಲ್ಲೇಕೆ ನೀವು ಮನೆ ಕಟ್ಟಿರೋದು? ಮೂವರಲ್ಲಪ್ಪ ಗಂಡ್ಮಕ್ಳು. ಇವಾಗ 2 ಮನೆ ಕಟ್ಟಿಕ್ಕಿದ್ದೀನಿ. ಇದು ಯಾರನ್ನ ತಗೊಂಡ್ಲೆ, ಇನ್ನೊಂದು ಮನೆ ಕಟ್ಟಬೇಕು. ಕಟ್ಟೋದು ನನ್ನ ಜವಾಬ್ದಾರಿ. ಇಲ್ಲೇ ಪಕ್ಕದಾಗ ಜಾಗ ಐತೆ. ಆವತ್ತೇ ನಮ್ಮ ಅಪ್ಪನ ಕಾಲದಾಗ ಹೇಳಿ ಜಾಗ ತಗೊಂಬಿಟ್ರಪ್ಪ. ಇವಾಗಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬಿಡು. ಅದೇನೋ ನಿಜನೇ ಮವ. ನಮ್ಮ ಹಳ್ಳಿಗ್ಲಾಗ ಆರಾಮಾಗಿ ಮನೆಗಳು ಕಟ್ಸ್ಬಿಡ್ಬೋದು. ಅದೇ ಈ ಟೌನಾಗ ಮನೆ ಕಟ್ಸೋದು ಬಲೆ ಬಾಧೆ ಐತೆ. ಹೂನಪ್ಪ, ಬಾಧೆನೇ. ಹೊರಡೋಣ ನಾವಿನ. ಅಪ್ಪ ನಾವಿನ್ನು ಹೊಡ್ತೀವಿ. ಬಬ್ಲು ಬರಲ್ಲ ಅಂತವನೆ, ಹೊಡ್ತೀವಿ. ಅಯ್ಯೋ, ಇವಾಗ ಬಂದಲ್ಲಮ್ಮ, ಇನ್ನು ನೀರು ಕೂಡ ಕುಡ್ತಿಲ್ಲ, ಕೂತ್ಕೊಂಡಿಲ್ಲ, ಏನೂ ಇಲ್ಲ. ಆವಾಗೆ ಹೊಡ್ತೀನಿ ಅಂತ ಇದೆಯಾ? ಬೆಳಗ್ಗೆನೇ ಅಷ್ಟೊತ್ತಿಗೆ ಹೋಗಿರಂತ, ಸುಮ್ಮನೆ ಇರಮ್ಮ. ಬೇಡಪ್ಪ, ಅಜಯ್ ವಿಜಯ್ ಬಂದರೆ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ. ಯಾಕಪ್ಪ ಒಬ್ರು ಮನ್ಸಿಗೆ ನೋವಿಸ್ಬೇಕು? ನಾವಿನ್ನು ಹೊಡ್ತೀವಪ್ಪ. ಅದೇನೋ ಹಂಗಾದ್ರೆ ನಿಮ್ಮ ಅಮ್ಮನ ಕೇಳಮ್ಮ, ನನ್ನನ್ನೇನು ಕೇಳಬೇಡ. ಆಮೇಲೆ ನಿಮ್ಮ ಅಮ್ಮನ ಇನ್ನೇನಿಲ್ಲ ಅಷ್ಟೇ, ಆಕಾಶ ಭೂಮಿ ಒಂದು ಮಾಡಿಬಿಡ್ತಾಳೆ. ಏಯ್ ಸಂಗೀತ, ಮನೆಯಿಂದ ಆಚೆ ಏನೋ ಹೋಗಿದ್ದೆ ಅಂದರೆ ಸುಮ್ಮನೆ ಇರಲ್ಲ ನೋಡಿ. ನಾನು ಅಮ್ಮ ನಿಮಗೆಲ್ಲ ಗೊತ್ತಿದ್ದು ಯಾಕಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಹಾಂ, ಅಜಯ್ ವಿಜಯ್ ಬಂದರೆ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಳಲ್ಲ. ಇವಾಗ ಬಬ್ಲು ಇಲ್ಲೇ ಇರ್ತೀನಿ ಅಂತ ಹೇಳ್ತಾವನಲ್ಲ. ನೋಡ, ನಾನು ಹೇಳ್ತಾ ಇದ್ದೀನಿ, ಇವಾಗ ಹೋಗಿ ಕುಡಿದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿರಂತೆ. ಸುಮ್ಮನೆ ಇರು. ಅದ್ಯಾರು ಬರ್ತಾರೋ ನಾನು ಮಾತಾಡ್ತೀನಿ. ಇಲ್ಲ ಅತ್ತೆ, ಇನ್ಯಾಕ ಅಜಯ್ ವಿಜಯ್ ಅವ್ರು ಬಂದರೆ ಅವ್ರು ಬೇಜಾರು ಮಾಡ್ಕೊತಾರೆ. ನಾವು ಹೊಡ್ತೀವಿ, ನೀವೇನು ಬೇಜಾರು ಮಾಡ್ಕೊಂಬಿಟ್ರಿ. ಏನು ಜಾನು ನಗೀತಾವಳೆ? ಬೆಳಗ್ಗೆಯಿಂದ ಅಳ್ತಾ ಇದ್ಲು. ಬಬ್ಲು ಹೋಗ ನಮ್ಮ ಊರ್ಕ. ಜ್ಯೋತಿ ಅಕ್ಕನ ಅಳ್ತಾ ಇರ್ತಾಳೆ ನೋಡ್ದ, ಬಬ್ಲು ಇಲ್ಲ ಅನ್ಬಿಟ್ಟು. ಅವಳು ಕಳ್ಳಿ, ನೀನು ಕಳ್ಳ. ಹಾಂ, ನೋಡಂಗೆ ಅವಳ್ಕ ಇವಾಗೆ ಎಲ್ಲ ಅರ್ಥದ. ನೀನು ಊರ್ಗೆ ಹೋಗ್ತೀನಿ ಅನ್ನೋದು, ಬರ್ತೀನಿ ಅನ್ನೋದು. ಹಾಂ, ಅಲ್ಲ ಅವಳು ನಿದ್ದೆ ಹೋದ್ಮೇಲೆ ಊರಿಗೆ ಹೋಗೋಣ ಅಂತ ನಿಮ್ಮ ಅಮ್ಮನ ಕೇಳ್ತಾ ಇದೆಯಲ್ಲ. ಲೇ ಈ ಕಳ್ಳ, ಏ ಬಬ್ಲು, ಇಲ್ಲಿರಲ್ಲ ನೀನು? ಹಾಂ, ಇಲ್ಲೇ ಇರು ನೀನು. ನಾನು ಇಲ್ಲೇ ಸೇರಿಸ್ತೀನಿ ಸ್ಕೂಲ್ಗ. ಮನೆ ಮುಂದೆ ವ್ಯಾನ್ ಬರ್ತೈತೆ, ವ್ಯಾನಾಗ ಹತ್ಬಿಟ್ಟು ಹೋಗು. ಅಮ್ಮ, ನಾವಿಲ್ಲಿದ್ರೆ ವಿಜಯ ಬೇಜಾರು ಮಾಡ್ಕೊಂಡ್ರೆ? ಯಾರು ಬೇಜಾರು ಮಾಡ್ಕೊಳಲ್ಲ, ಸುಮ್ಮನೆ ಇರಮ್ಮ. ಇಲ್ದಿದ್ದೆಲ್ಲ ಹೇಳ್ಬೇಡ ನೀನು. ಅಯ್ಯೋ, ಸರಿ ಅಮ್ಮ, ಆಯಿತು. ನಾವು ಬೆಳಗ್ಗೆನೇ ಓದ್ತೀರಿ. ಪಾಪ ಬಾವಿಗೆ ನಾನು ಏನೂ ಮಾಡಿಕ್ಕಿರಲಿಲ್ಲ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಅನ್ನನೂ ಸಾರಿತ್ತು. ಅವ್ರು ಅದೇನು ಮಾಡ್ಕೊತಾರೆ ಏನೋ. ಇವತ್ತೊಂದು ದಿವಸ ಇದ್ದು ಬಿಡಮ್ಮ, ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟ್ಬಿಡಿರಂತೆ. ಸರಿನಮ್ಮ. ಅಲ್ಲ, ಬೆಳಗ್ಗೆಯಿಂದ ಈಗ ಎಷ್ಟು ಗಲಾಟೆ ಮಾಡ್ತಾ ಇದ್ಲು. ಹಾಂ, ಬಬ್ಲು ಬಂದಿದ್ದ ತಕ್ಷಣ ನಗಿಯೋದು ನೋಡೋ. ಏನು ಮಕ್ಳಮ್ಮ ಇವು, ಏನು ಮಕ್ಕಳು? ಇವ್ನು ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಡ್ಬೇಕಮ್ಮ, ಹೇಳ್ಬಿಡ್ಬೇಕು. ನೋಡಿ ಇವನು ಇಲ್ಲಿರೋ ಅಂತಂದ್ರೆ ಊರಿಗೆ ಹೋಗ್ಬೇಕಂತ, ಸ್ಕೂಲ್ಗೆ ಹೋಗ್ಬೇಕಂತ. ಇಲ್ಲೇನು ಸ್ಕೂಲ್ಗೆ ಇಲ್ಲ ಬಬ್ಲು? ಬಬ್ಲು ಚಿನ್ನೆ, ಇಲ್ಲೇ ಹೋಗಮ್ಮ ಸ್ಕೂಲ್ಗೆ. ಓಹೋ ಹೋ, ಜ್ಯೋತಿ ಅಕ್ಕನ ಜೊತೆ ಓದ್ತಾನಂತ, ಇಲ್ಲಿ ಒಬ್ಬಳಿಗೆ ಇರಕ್ಕೆ ಭಯ ಅಂತ. ಹಬ್ಬ ಏನು ಬುದ್ಧಿ ಬಂದ್ಬಿಟ್ಟದಮ್ಮ ಇದಕ್ಕೆ? ಏನು ಬುದ್ಧಿ ಬಂದದೆ? ದಮ್ಮ ಮೇಲೆ ಕುತ್ಕೊಂಡು ಹಿಡಿದಮ್ಮ. ಹಾಕಿಲ್ಲಮ್ಮ, ಎಲ್ಲಿ ಕುತ್ಕೊಂಡ್ರೇನು ನಮ್ಮ ಮನೆಗ? ಹಾಂ, ಇರ್ಲಿ ಬಿಡಮ್ಮ. ಈಗಮ್ಮ ಜಾನು ನಗೀತಾವಳೆ. ಆ ಜಾನು ಕತೆ, ಆ ಬಬ್ಲು ಕತೆ ಕಟ್ಕಮ್ಮ. ಸರಿ ಇಲ್ಲ ಅವರಿಬ್ರು. ಅಲ್ಲ, ಹಾಸ್ಪಿಟ್ಲ್ಗೆ ಎತ್ಕೊಂಡೋಗ್ಬಿಟ್ಟು ಬಂದು ನಾವು ಮಲಗಿಸಿದ್ರೆ ಇವಾಗ ಮಗು ಅಷ್ಟೊತ್ತು ಮಲ್ಕೊಳ್ಳಿ ಅಂತ, ಬೆಳಗ್ಗೆಯಿಂದ 10 ಮಗುಗೆ ಸುಸ್ತಾಗದೆ ಅಂತ. ಇವನು ಬನ್ನಲ್ಲಮ್ಮ, ಬಂದ್ಬಿಟ್ಟು ಹೋಗಿ ಜಾನು ಅಂತಂದರೆ ಎದ್ದು ಕುತ್ಕೊಂತ ಅದೇ. ಹಾಂ,
ಆವಾಗಿಂದ ನಗ್ಯೋದೇನು ಆ ಮಾತುಗಳೇನು ಇಬ್ರು ನೋಡಮ್ಮ ಬೆಳಗ್ಗೆಯಿಂದ ಮನೆ ಎಲ್ಲಾರನ್ನೂ ಗಾಬರಿ ಉಗಿಸ್ಬಿಟ್ಟಿದ್ಲು ಇವಳು. ಕಳ್ಳಿ ಇವಳು. ನೋಡಮ್ಮ ದೇವಮ್ಮ ನೋಡಿ ಏನೇನು ಹೇಳ್ತಾಳೆ ನೋಡು. ಬೆಳಗ್ಗೆಯಿಂದ ಅಂದಿದ್ದ ಬಾಯಿ ಮುಚ್ಚಿಲ್ಲ, ಹಂಗೆ ಹೇಳ್ತಾ ಇದ್ಲು. ಇವಾಗ ಅವ್ರ ಮಾವನ್ಗೆ ಏನೋ ಹೇಳ್ತಾಳೆ. ಆಹಾ ಅಲೇ ಗಿಲೀಟ ನೀನು ಜಾನು, ಗಿಲೀಟು ನೀನು. ಅಪ್ಪ ಮುಚ್ಚಪ್ಪ ಬಾಯಿ ಮುಚ್ಚು. ಓಹೋ ನೋಡ್ದೇನೆ ಸಂಗೀತ ನೋಡ್ದಾ ಅವಳನ್ನ ಬೈದಿದ್ದಕ್ಕೆ ಎಷ್ಟು ಕೋಪ ಬಂದ್ಬಿಟ್ಟೈತಿ ಇವ್ನ್ಕ. ಸವಿತಾ ಅಲ್ಲೇ ಇದೆ, ಒಂದಾಕು ಹೇಳ್ತೀನಿ ಜಾನುಕ. ಬೆಳಗ್ಗೆಯಿಂದ ನೀನು ಗಲಾಟೆ ಮಾಡ್ತಾ ಇದ್ದಲ್ಲ, ಯಾಕೆ ಇವಾಗ ಹಿಂಗೆ ಆಡ್ತಾ ಇರೋದು? ಹಾಕು ಸವಿತಾ ಒಂದು. ಏನು ಇವ್ನಿಗೆ ದಿಲ್ ಬಿದ್ಬಿಡ್ಬೇಕು ನಾವು. ನೀನು ದೊಡ್ಡ ಯಜಮಾನು, ಅವಳಿನ್ನೂ ಪಾಪು. ಏನಪ್ಪ ಜಾನು ಅಂದ್ರೆ ಎಷ್ಟೊಂದು ಪ್ರೀತಿನಪ್ಪ. ಇವಾಗ ನಾನೇ ಬಂದು ಒಂದು ಬಿಡ್ತೀನಿ ನೋಡ ಅವಳ್ಕ. ಯಾರು ಹೊಡೆಯಲ್ಲ ಬಿಡಪ್ಪ ನಿಮ್ ಜಾನುನ, ಯಾರು ಹೊಡೆಯಲ್ಲ. ಏನೋ ತಮಾಷೆ ಕೇಳಿದಪ್ಪ ನಾವು, ನೀನು ಅಷ್ಟಕ್ಕೆ ಪಾಪ ಮಾಡ್ಕೊಂಬೇಡ. ನೋಡ್ಸ ಹಾಕಿಲ್ಲಮ್ಮ ಬಬ್ಲು. ನೋಡಮ್ಮ ಮಕ್ಕ ಹೆಂಗಿಕ್ಕೊಂಡವನೆ. ಇವಾಗ ಚೆನ್ನಾಗಿದ್ರಲ್ಲೋ, ಆವಾಗ ಕಿತ್ಲಾಡ್ತಾ ಇದ್ರ ಇಬ್ರು. ಏನಕ್ಕೆ ನಮ್ಮ ಇವ್ರಿ ಬಿಡ್ತಾರ? ಅಯ್ಯೋ ಒಳ್ಳೆ ಹುಡುಗ್ರಲ್ಲ ದೇವಮ್ಮ. ಒಳ್ಳೆ ಹುಡುಗ್ರಾದ್ರಮ್ಮ ಇವ್ರು. ಬಬ್ಲು ಯಾಕೆ ಅವಳನ್ನ ರೇಗ್ಸದ್ ನೀನು? ಊರಾಗಿದ್ರೆ ಜಾನು ಅಂತ ಇಲ್ಲಿಗೆ ಬಂದ್ರೆ ಅವಳನ್ನ ಬೈತಾ ಇರ್ತೀಯ. ಹೋಗಪ್ಪ ನಿನ್ನ ಇಲ್ಲಿ ಕರ್ಕೊಂಬರಲ್ಲ ನಾನು. ಹಾಕಿಲ್ಲಮ್ಮ ಇವಳು ನೋಡು ಮಕ್ಕ ಎಷ್ಟಪ್ಪ ಇಟ್ಕೊಂಡವಳೆ. ಜಾನು ಯಾಕೆ ಏನೈತೆ? ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.